ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 49ನೇ ಅಧ್ಯಾಯ 1-4 ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಈಗ ನಾವು ಆದಿಕಾಂಡ ಪುಸ್ತಕವನ್ನ ಮುಗಿಸ್ಲಿಕ್ಕೆ ಬರ್ತಾ ಇದ್ದೇವೆ. ಬಹಳ ಸಂತೋಷ. ರೂಬೇನನೇ, ನೀನ್ ಯಾರಾಗಿದ್ದಿ? ಓದಿಕೊಳ್ಳೋಣ. ಇಷ್ಮಾಯೇಲನು ತನ್ನಿಂದ ಉಂಟಾಗುವ 12 ಕುಲಗಳ ವಿಷಯವಾಗಿ ಕಾಲಜ್ಞಾನ ಹೇಳಿದ್ದು. ಯಾಕೋಬನು ತನ್ನ ಮಕ್ಕಳನ್ನು ಕರೆಯಿಸಿ, ನೀವೆಲ್ಲರೂ ಕೂಡಿ ಬನ್ನಿರಿ, ಮುಂದಿನ ಕಾಲದಲ್ಲಿ ನಿಮಗೆ ಸಂಭವಿಸುವುದನ್ನು ತಿಳಿಸುತ್ತೇನೆ. ಯಾಕೋಬನ ಮಕ್ಕಳೇ, ನೀವೆಲ್ಲರೂ ಕೂಡಿ ಬಂದು ಕೇಳಿರಿ, ನಿಮ್ಮ ತಂದೆಯಾದ ಇಸ್ರಾಯೇಲಿನ ಮಾತನ್ನು ಲಾಲಿಸಿರಿ. ರೂಬೇನನೇ, ನೀನು ನನ್ನ ಚೊಚ್ಚಲ ಮಗನು, ನನ್ನ ಚೈತನ್ಯ ಸ್ವರೂಪನು, ನನ್ನ ವೀರ್ಯಕ್ಕೆ ಪ್ರಥಮ ಫಲವು, ಗೌರವದಲ್ಲಿಯೂ ಅಧಿಕಾರದಲ್ಲಿ ಪ್ರಮುಖನೂ ಆಗಿದ್ದಿ. ಆದರೆ ದಡವನ್ನು ಮೀರಿದ ಪ್ರವಾದಂತಿರುವ ನೀನು ಇನ್ನು ಪ್ರಮುಖನ ಸ್ಥಾನದಲ್ಲಿ ಇರುವುದಿಲ್ಲ. ನಿನ್ನ ತಂದೆಯ ಹಾಸಿಗೆ ಹತ್ತಿ ಅದನ್ನು ಕೊಲೆ ಮಾಡಿದೆಯಲ್ಲ, ಇವನು ನನ್ನ ಮಂಚವನ್ನು ಹತ್ತಿದನು. ಸೊ ಈಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇದು ಯಾಕೋಬನ ಒಂದು ಉತ್ತಮವಾದಂಥ ಜೀವಿತ ಕಾಲ. ತನ್ನ ಮಕ್ಕಳಿಗೆ ಆತನು ಪ್ರವಾದನೆ ಮಾಡುತ್ತಾ ಮುಂದೆ ಅವರು ಏನಾಗ್ತಿವೆ ಎಂಬುದಾಗಿ ಪ್ರವಾದನೆ ಮಾಡುತ್ತಾ, ಮೊದಲನೇ ಮಗನ ವಿಷಯದಲ್ಲಿ ಅವನೇನ್ ಹೇಳ್ತಾನೆ, ಯಾರು ಮೇಲಕ್ಕೆ ಬರೋಲಿಲ್ಲ, ಯಾರು ಮುಂದುವರಿಲಿಲ್ಲ ಎಂಬುದಾಗಿ ಈ ಮೊದಲನೇ ಮಗನ ವಿಷಯದಲ್ಲಿ ಅಥವಾ ಕೆಲವು ಮಕ್ಕಳ ವಿಷಯದಲ್ಲಿ ಅವನು ಹೇಳ್ತಾನೆ. ರೂಬೇನನು ಇಲ್ಲಿ ಪಾಲನ್ನ ತೆಗೆದುಕೊಳ್ಳುವುದಕ್ಕೆ ಹೊರಗಡೆ ಹೋಗ್ತಾನೆ, ಆದರೂ ಅವನಿಗೆ ಸಿಕ್ಕಲಿಲ್ಲ. ಯಾಕಂದ್ರೆ ಅವನು ತನ್ನ ಉಪಪತ್ನಿಯಲ್ಲಿ ಆತನ ಹಾಸಿಗೆಯನ್ನ ಹಾಳು ಮಾಡಿರ್ತಾನೆ. ಅದರಿಂದಲೇ ರೂಬೇನನು ಬಿಲ್ಲು ಬಾಣ ಏನೇ ಇಟ್ಕೊಂಡಿದ್ರು ಸಹ ರೂಬೇನನು ಆಕ್ರಮಣ ಮಾಡೋಕ್ಕಾಗಲಿಲ್ಲ, ಗೆಲ್ಲಕ್ಕಾಗಲಿಲ್ಲ. ಯಾಕೆ ಎಂಬುದಾಗಿ ನಾವು ನೋಡ್ಬೇಕಾದ್ರೆ ರೂಬೇನನ್ನು ಅಲ್ಲೊಂದು ತಪ್ಪು ಮಾಡಿರ್ತಾನೆ. ಸೊ ಹೀಗಾಗಿ ಅವನ ಯಾಕೋಬನ ಒಂದು ಜೀವಿತದಲ್ಲಿ ನಾವು ನೋಡ್ಬೇಕಾದ್ರೆ ಅವನ ಉಪಪತ್ನಿಯಲ್ಲಿ ಈ ರೂಬೇನನು ಮೊದಲನೇ ಮಗ ಅವನ ಹಾಸಿಗೆಯನ್ನ ಹಾಳು ಮಾಡಿರ್ತಾನೆ. ಅದರ ಬಗ್ಗೆ ಅವನು ಪಶ್ಚಾತ್ತಾಪ ಪಟ್ಟಿಲ್ಲ. ಹೀಗಾಗಿ ಅವನಿಗೆ ಅಲ್ಲಿ ಒಳ್ಳೆ ಪಾಲು ಅವನಿಗೆ ಸಿಕ್ಕಿಲ್ಲ. ಪ್ರಿಯ ದೇವರ ಮಕ್ಕಳೇ, ಏನೇ ತಪ್ಪುಗಳಿರ್ಬೋದು, ಅದಕ್ಕೆಲ್ಲ ಪಶ್ಚಾತ್ತಾಪ ಪಟ್ಟು ನಾವು ದೇವರ ಮುಂದೆ ಬರುವಾಗ ನಿಮ್ಮ ಪಾಪಗಳು ಕಡುಕೆಪ್ಪಾಗಿದ್ರು ಹಿಮದಂತೆ ಬಿಡುಪು ಮಾಡುವನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹೀಗಾಗಿ ಪ್ರಿಯರೇ, ನೀವು ಭಯಪಡಬೇಡಿ, ನಿರಾಸರಾಗಬೇಡ್ರಿ. ನಿಮ್ಮ ಜೀವಿತದಲ್ಲಿ ಏನೇ ತಪ್ಪುಗಳಿದ್ರು, ಯೇಸುವೆ ನಿನ್ನ ರಕ್ತದ ಮೂಲಕ ನನ್ನ ತೊಳೆ, ನನ್ನ ಶುದ್ಧ ಮಾಡು ಎಂಬುದಾಗಿ ಹೇಳೋದಾದ್ರೆ, ಖಂಡಿತವಾಗಿ ತನ್ನ ರಕ್ತದ ಮೂಲಕ ನಿಮ್ಮನ್ನು ಶುದ್ಧ ಮಾಡಿ ನಿಮಗೆ 2 ಪಾಲು ಬರುವ ಹಾಗೆ ಮಾಡ್ತಾರೆ. ಇಲ್ಲಿ ರೂಬೇನ ಕಳ್ಕೊಂಡ ಹಾಗೆ ನೀವು ಕಳ್ಕೊಳ್ಬೇಡ್ರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಈ ದಿನ ದೇವರೇ, ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ರೂಬೇನನು ಆಶೀರ್ವಾದ ಕಳ್ಕೊಂಡ ಹಾಗೆ ಯಾವುದಾದ್ರೂ ಒಂದು ತಪ್ಪಿನಿಂದ ಈ ದೇವ ಮಕ್ಕಳ ಆಶೀರ್ವಾದ ಕಳೆದುಕೊಳ್ಳದ ಹಾಗೆ ನೀ ಕೃಪೆ ಕೊಡು. ಅವರ ತಪ್ಪುಗಳನ್ನ ಮನ್ನಿಸು, ಕ್ಷಮಿಸು. ನಿನ್ನ ರಕ್ತದ ಮೂಲಕ ಅವರನ್ನು ತೊಳೆದು ಶುದ್ಧ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿ
ಕುರಿತು ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು. ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ. ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ. ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ. ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ.